ನನ್ನ ಪ್ರೀತಿಯ ಯುವಕ ಬಂಧುಗಳೇ, ಈ ವಿಡಿಯೋ ಕೊನೆಯ ಸೆಕೆಂಡಿನವರೆಗೂ ನಾನು ಹೇಳುವ ಪ್ರತಿ ಧ್ವನಿ ಮತ್ತು ಪ್ರತಿ ಅಕ್ಷರ ಮತ್ತು ಪ್ರತಿ ಸಾಲನ್ನು ಅತ್ಯಂತ ಜಾಗರೂಕರಾಗಿ ಏಕಾಗ್ರತೆಯಿಂದ ಕೇಳಿ. ಯಾಕಂದರೆ ಇವತ್ತು ನಮ್ಮ ಸುತ್ತಮುತ್ತ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ, ನಮ್ಮ ಕಣ್ಣುಗಳಲ್ಲಿ ನೀರು ತರಿಸುವಂತಹ ಮತ್ತು ಅದೇ ಸಮಯದಲ್ಲಿ ಪ್ರತಿಯೊಬ್ಬ ಹೆತ್ತವರು ಹಾಗೂ ಯುವಕರು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕಾದ ಒಂದು ನಿಗೂಢ ಹಾಗೂ ಗಂಭೀರವಾದ ಸತ್ಯ ಅಡಗಿದೆ. ಇತ್ತೀಚೆಗೆ ಪುರಸರಕಟ್ಟೆಯ ಆ ಬೆಳಗಿನ ಜಾವದಲ್ಲಿ ಸಾರ್ವಜನಿಕವಾಗಿ ಕೈಯಲ್ಲೊಂದು ಚೂರಿ ಹಿಡಿದು ಓಡಾಡಿದ ಘಟನೆಯಾಗಲಿ, ಅಥವಾ ದಿನನಿತ್ಯ ನಾವು ಸಂಚರಿಸುವ ಬಸ್ಸುಗಳಲ್ಲಿ ಇಸ್ಲಾಂ ಎಂಬ ಪವಿತ್ರ ಹೆಸರನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದ ವಿಕೃತ ಮೆರೆದು ಇಂದು ಜೈಲಿನ ಕಂಬಿ ಎನಿಸುತ್ತಿರುವ ಯುವಕರ ವರ್ತನೆಯಾಗಲಿ, ಇವೆಲ್ಲವೂ ನಮ್ಮ ಈಮಾನ್ ಎಲ್ಲಿದೆ ಎಂಬ ದೊಡ್ಡ ಪ್ರಶ್ನೆಯನ್ನು ಮೂಡಿಸುತ್ತಿವೆ. ಆದರೆ ಇಲ್ಲಿ ಅಡಗಿರುವ ಅಸಲಿ ಟ್ವಿಸ್ಟ್ ಏನೆಂದರೆ, ಎಲ್ಲವನ್ನೂ ಒಂದೇ ತಕ್ಕಡಿಯಲ್ಲಿ ತೂಗುವ ಮುನ್ನ ನಾವು ಅರಿತುಕೊಳ್ಳಬೇಕಾದದ್ದು, ಒಂದು ಕಡೆ ಕೇವಲ ಜಿಮ್ಗೆ ಹೋಗುವಾಗ ಬ್ರೆಡ್ ಕತ್ತರಿಸಲು ತಂದ ಸಣ್ಣ ಕತ್ತರಿಯಿಂದ ಸೃಷ್ಟಿಯಾದ ಆಕಸ್ಮಿಕ ತಪ್ಪು ತಿಳುವಳಿಕೆ ಮತ್ತು ಹೆಣ್ಣು ಮಗಳ ಸಹಜ ಆತಂಕ ಮಾತ್ರವಾಗಿದ್ದರೆ, ಮತ್ತೊಂದು ಕಡೆ ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸುಗಳನ್ನು ಗಾಳಿಗೆ ತೂರಿ ಹೆತ್ತವರ ಕಣ್ಣಲ್ಲಿ ನೀರು ತರಿಸುತ್ತಿರುವ ಕೃತ್ಯವಾಗಿದೆ. ಹೌದು ಬಂಧುಗಳೇ, ಪುರಸರಕಟ್ಟೆಯ ವಿಷಯ ಕೇವಲ ಒಂದು ಕ್ಷಣದ ಮುಗ್ಧ ಮಿಸ್ಅಂಡರ್ಸ್ಟ್ಯಾಂಡ್ ಎಂದು ಹಿರಿಯರು ಹಾಗೂ ಕಾನೂನು ಸ್ಪಷ್ಟಪಡಿಸಿದರೆ, ಆದರೆ ಬಸ್ಸಿನಲ್ಲಿ ನಡೆದ ಕಾಮುಕರ ಆ ವರ್ತನೆ ಇದೆಯಲ್ಲ, ಅದು ಕ್ಷಮೆಗೆ ಅರ್ಹವಲ್ಲದ ಅಪರಾಧವಾಗಿದೆ. ಆದ್ದರಿಂದ ವದಂತಿಗಳಿಗೆ ಕಿವಿಗೊಡದೆ ಪುರಸರಕಟ್ಟೆಯ ಸೌಹಾರ್ದತೆಯನ್ನು ಕಾಪಾಡುತ್ತಲೇ ಬಸ್ಸಿನ ಘಟನೆಯಂತಹ ನೈಜ ಕೃತ್ಯಗಳಿಂದ ನಮ್ಮ ಯುವಕರು ತೌಬಾ ಮಾಡಿ ಹೆಣ್ಣು ಮಕ್ಕಳನ್ನು ಗೌರವಿಸುವುದೇ ಇಸ್ಲಾಂ ನಮಗೆ ಕಲಿಸುವ ಅಂತಿಮ ಸನ್ಮಾರ್ಗವಾಗಿದೆ. ಇಡೀ ಜಗತ್ತನ್ನು ಸೃಷ್ಟಿಸಿದ ಆ ಪರಮಾಪ್ತ ಅಲ್ಲಾಹನ ನಾಮಸ್ಮರಣೆಯೊಂದಿಗೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಪ್ರಾರಂಭಿಸುತ್ತಾ ಅಲ್ಹಮ್ದುಲಿಲ್ಲಾ, ನಮ್ಮ ಬದುಕಿನ ದಾರಿಯಲ್ಲಿ ಎದುರಾಗುವ ಇಂತಹ ಹತ್ತಾರು ಗೊಂದಲಗಳ ನಡುವೆ ನಾವು ಸತ್ಯ ಮತ್ತು ಅಸತ್ಯದ ನಡುವಿನ ಗೆರೆಯನ್ನು ಗುರುತಿಸಲೇಬೇಕಾದ ಅನಿವಾರ್ಯತೆ ಇಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚಾಗಿದೆ. ಪ್ರೀತಿಯ ಸಹೋದರರೇ, ನಾವು ಬದುಕುತ್ತಿರುವ ಈ ಸಮಾಜದಲ್ಲಿ ಪ್ರತಿ ನಿಮಿಷವೂ ಹೊಸ ಸುದ್ದಿಗಳು, ಹೊಸ ವಿಡಿಯೋಗಳು ಹರಿದು ಬರುತ್ತಿರುತ್ತದೆ. ಆದರೆ ಆ ಸುದ್ದಿಗಳ ಹಿನ್ನೆಲೆಯಲ್ಲಿರುವ ನೈಜ ಆಶಯಗಳನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಮೇಲ್ನೋಟಕ್ಕೆ ತೀರ್ಪು ನೀಡುವುದು ಒಬ್ಬ ಸಚ್ಚಾರಿತ್ಯವುಳ್ಳ ಮಾನವನ ಲಕ್ಷಣವಲ್ಲ ಎಂಬುದನ್ನು ನಾವೆಲ್ಲರೂ ಒಪ್ಪಲೇಬೇಕಾಗಿದೆ. ಪ್ರೀತಿಯ ಯುವ ಸಮುದಾಯವೇ, ನೀವು ಯೂಟ್ಯೂಬ್ ಪರದೆಯ ಮೇಲೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯದ ಹಿಂದೆಯೂ ಒಂದು ಕತೆ ಇರುತ್ತದೆ. ಕೆಲವೊಮ್ಮೆ ಆ ಕತೆಗಳು ಕೇವಲ ಮುಗ್ಧತೆಯ ಆಕಸ್ಮಿಕ ಸಂದರ್ಭಗಳಿಂದ ಕೂಡಿರುತ್ತದೆ. ಆದರೆ ಇನ್ನು ಕೆಲವು ಬಾರಿ ಅದೇ ಸಮಾಜದ ಮೇರೆಯಲ್ಲಿ ಅತ್ಯಂತ ಅಮಾನವೀಯ ಕೃತ್ಯಗಳು ನಡೆದು ಹೋಗುತ್ತವೆ. ನಾವಿಂದು ಸಮಾಜದ ಶಾಂತಿ ಮತ್ತು ಸೌಹಾರ್ದತೆ ಕುರಿತು ಮಾತನಾಡುವಾಗ ನಮ್ಮ ಸ್ವಂತ ನಡತೆಗಳನ್ನು ಮೊದಲು ತಿದ್ದುಕೊಳ್ಳಬೇಕಾಗಿದೆ. ಯಾಕಂದರೆ ಧರ್ಮ ಎನ್ನುವುದು ಕೇವಲ ತೋರಿಕೆಯ ಉಡುಪಲ್ಲ, ಅದು ನಮ್ಮ ಅಂತರಾಳದ ಪರಿಶುದ್ಧತೆ ಮತ್ತು ನಾವು ಇತರ ಮಾನವರೊಂದಿಗೆ, ಅದರಲ್ಲೂ ವಿಶೇಷವಾಗಿ ತಾಯಂದಿರು ಮತ್ತು ಸಹೋದರಿಯೊಂದಿಗೆ ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಈ ಸುದೀರ್ಘವಾದ ಬದುಕಿನ ಪಯಣದಲ್ಲಿ ಯುವಕರು ದಾರಿ ತಪ್ಪಲು ಹತ್ತಾರು ಆಕರ್ಷಣೆಗಳು ಕಣ್ಣೆದುರು ಇರುತ್ತದೆ. ಆದರೆ ಆ ಕ್ಷಣಿಕ ಸುಖದ ಆಕರ್ಷಣೆಗಳಿಗೆ ಬಲಿಯಾಗಿ ಇಡೀ ಸಮಾಜವನ್ನು, ಇಡೀ ಜೀವನವನ್ನು ಜೈಲಿನ ಕತ್ತಲೆಯ ಕೋಣೆಯಲ್ಲಿ ಕಳೆಯುವಂತಹ ಮೂರ್ಖತನಕ್ಕೆ ಕೈ ಹಾಕುವುದು ಎಷ್ಟು ಸರಿ ಎಂದು ಪ್ರತಿಯೊಬ್ಬರೂ ತಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ನಾವು ಮಸೀದಿಗಳಲ್ಲಿ ಹಾಗೂ ಮದ್ರಸೆಗಳಲ್ಲಿ ಕಲಿತ ಸತ್ಪ್ರಜೆಗಳಾಗುವ ಪಾಠಗಳು ಕೇವಲ ಪುಸ್ತಕದ ಪುಟಗಳಿಗೆ ಸೀಮಿತವಾಗದೆ ನಮ್ಮ ದೈನಂದಿನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಪ್ರತಿಫಲಿಸಬೇಕಾಗಿದೆ. ಯುವಕರ ನೆನಪಿಡಿ,
ಹೆತ್ತ ತಾಯಿಯ ಕಣ್ಣೀರು ಮತ್ತು ಸಮಾಜದ ನಿಂದನೆಗಿಂತ ದೊಡ್ಡ ನರಕಯಾತನೆ ಈ ಭೂಮಿಯ ಮೇಲೆ ಮತ್ತೊಂದಿಲ್ಲ. ನಿಮ್ಮ ಒಂದು ಕ್ಷಣದ ವಿಕೃತ ಆಸೆಗಾಗಿ ಇಡೀ ಕುಟುಂಬವೇ ಸಮಾಜದ ಮುಂದೆ ತಲೆ ತಗ್ಗಿಸುವಂತೆ ಮಾಡುವುದು ಯಾವ ಧರ್ಮವೂ ಕಲಿಸದ ಪಾಠವಲ್ಲ. ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಅಲ್ ನೂರ್ ಆಯತ್ತು 30ರಲ್ಲಿ ಸ್ಪಷ್ಟವಾಗಿ ಆಜ್ಞಾಪಿಸಿದ್ದಾನೆ. ಕುಲ್ಲಿಲ್ ಮುಅ್ಮಿನೀನ ಯಗುದ್ದೂ ಮಿನ್ ಅಬ್ಸಾರಿಹಿಂ ವಯಹ್ಫದೂ ಫುರೂಜಹುಂ ذلك ಅಜ್ಕಾ ಲಹುಂ ಇನ್ನಲ್ಲಾಹ ಖಬೀರುಂ ಬಿಮಾ ಯಸ್ನಊನ್. ಅಂದರೆ ವಿಶ್ವಾಸಿಗಳಾದ ಪುರುಷರಿಗೆ ಹೇಳಿರಿ ಪ್ರವಾದಿಯವರೇ, ಅವರು ತಮ್ಮ ದೃಷ್ಟಿಯನ್ನು ಕೆಳಗಿಡಲಿ ಮತ್ತು ತಮ್ಮ ಗುಪ್ತಾಂಗವನ್ನು ರಕ್ಷಿಸಲಿ. ಇದು ಅವರಿಗೆ ಅತ್ಯಂತ ಪವಿತ್ರವಾದ ದಾರಿಯಾಗಿದೆ. ಖಂಡಿತವಾಗಿಯೂ ಅಲ್ಲಾಹನು ಅವರು ಮಾಡುವುದನ್ನೆಲ್ಲ ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಹಾಗೆ ಒಬ್ಬ ಪರಸ್ತ್ರೀಯನ್ನು ನೋಡಿದ ತಕ್ಷಣ ಕಣ್ಣುಗಳನ್ನು ಕೆಳಗೆ ಮಾಡುವುದು ಇಸ್ಲಾಂ ನಮಗೆ ಕಲಿಸಿದ ಮೊದಲನೇ ಪಾಠವಾಗಿದ್ದರೆ, ಇಂದು ನಮ್ಮ ಯುವಕರು ದೃಷ್ಟಿ ಹರಿಸುತ್ತಿರುವುದು ಎತ್ತ ಮತ್ತು ಅವರು ಮಾಡುತ್ತಿರುವ ವಿಕೃತಿಗಳೇನು ಎಂಬುದನ್ನು ಯೋಚಿಸಿದರೆ ಗುಂಡಿಗೆ ಹೊಡೆದಂತಾಗುತ್ತದೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದ್ದಾರೆ, ಖಿಯಾರುಕುಂ ಲಿನಿಸಾಯಿಹಿಂ, ನಿಮ್ಮಲ್ಲಿ ಅತ್ಯುತ್ತಮರು ಯಾರೆಂದರೆ ಯಾರು ತಮ್ಮ ಹೆಂಡತಿಯೊಂದಿಗೆ ಮತ್ತು ಮಹಿಳೆಯರೊಂದಿಗೆ ಉತ್ತಮವಾಗಿ ನಡೆದುಕೊಳ್ಳುತ್ತಾರೋ ಅವರೇ ಎಂದು ತಿರ್ಮಿದಿ ವರದಿ ಮಾಡಿದರೆ, ಮತ್ತೊಂದು ಪವಿತ್ರ ಹದೀಸಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮು ಲಿಸಾನಿಹಿ ವ ಯದಿಹಿ, ಒಬ್ಬ ಮುಸ್ಲಿಮನ ಕೈ ಮತ್ತು ನಾಲಿಗೆಯಿಂದ ಇತರ ಮಾನವರು ಸುರಕ್ಷಿತವಾಗಿರಬೇಕು ಎಂದು ಎಚ್ಚರಿಸಿದ್ದಾರೆ. ಆದರೆ ಇಂದು ನಮ್ಮ ಹೆಣ್ಣು ಮಕ್ಕಳು, ಕಾಲೇಜು ವಿದ್ಯಾರ್ಥಿನಿಯರು ನಾವು ಓಡಾಡುವ ಬಸ್ಗಳಲ್ಲಿ, ರಸ್ತೆಗಳಲ್ಲಿ ಸುರಕ್ಷಿತವಾಗಿಲ್ಲ ಎಂದರೆ ನಾವು ಎಂತಹ ಇಸ್ಲಾಮನ್ನು ಪಾಲಿಸುತ್ತಿದ್ದೇವೆ ಮತ್ತು ನಾಳೆ ಕಬರ್ನಲ್ಲಿ ಹಾಗೂ ಆಖಿರತ್ತಿನ ಪರಮಾಧಿಕಾರದ ದಿನ ಅಲ್ಲಾಹನ ಮುಂದೆ ಯಾವ ಮುಖ ಇಟ್ಟುಕೊಂಡು ನಿಲ್ಲಬೇಕಾಗುತ್ತದೆ. ನೋಡಿ, ನಿಮ್ಮ ಒಳಗೆ ಇರುವ ವಿಕೃತ ಆಸೆಗಳಿಗೆ ಧರ್ಮದ ಮುಖವಾಡ ಹಾಕಬೇಡಿ. ನಿಮ್ಮ ತಾಯಂದಿರ ಸಹೋದರಿಯರ ಮಾನವನ್ನು ಗೌರವಿಸದೆ ಹೊರತು ಗೌರವಿಸದ ಹೊರತು ನಿಮ್ಮ ಇಬಾದತ್ತಿಗೆ ಹಾಗೂ ನಿಮ್ಮ ನಮಾಜಿಗೆ ಅಲ್ಲಾಹನ ಬಳಿ ನಯಾ ಪೈಸದ ಬೆಲೆಯೂ ಸಿಗುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಂಡು ಹಿಂದೆ ಎಚ್ಚೆತ್ತುಕೊಳ್ಳಿ. ಮಾಡಿದ ತಪ್ಪುಗಳಿಗೆ ಅಲ್ಲಾಹನಲ್ಲಿ 10 ತೌಬಾ ಮಾಡಿ ಪುರುಷರಕಟ್ಟೆಯ ಆ ಸಣ್ಣ ಗೊಂದಲ ನೈಜ ಸತ್ಯವನ್ನು ಅರಿತುಕೊಂಡು ವದಂತಿಗಳನ್ನು ಹರಡುವುದನ್ನು ನಿಲ್ಲಿಸಬೇಕಾಗಿದೆ. ಮತ್ತು ಅದೇ ಹೊತ್ತಿನಲ್ಲಿ ಬಸ್ಗಳಲ್ಲಿ ನಡೆಯುವ ಅನಾಚಾರಗಳ ವಿರುದ್ಧ ನಮ್ಮ ಈಮಾನನ್ನು ಜಾಗೃತಗೊಳಿಸಬೇಕಾಗಿದೆ. ನಮ್ಮ ನಾಡಿನ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಸುರಕ್ಷಿತವಾದ ಪರಿಸರವನ್ನು ನಿರ್ಮಿಸುವುದು ಸರ್ಕಾರ ಮತ್ತು ಕಾನೂನಿನ ಜವಾಬ್ದಾರಿ ಮಾತ್ರವಲ್ಲ, ಅದು ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಕರ್ತವ್ಯವೂ ಆಗಿದೆ. ಸಮಾಜದಲ್ಲಿ ಸೌಹಾರ್ದತೆಯ ಬೆಳಕನ್ನು ಹರಡಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ. ತಪ್ಪು ಮಾಡಿದಾಗ ತಕ್ಷಣ ಪಶ್ಚಾತ್ತಾಪ ಪಟ್ಟು ಸನ್ಮಾರ್ಗಕ್ಕೆ ಮರಳುವುದು ಅತ್ಯಂತ ಶ್ರೇಷ್ಠವಾದ ಗುಣವಾಗಿದೆ. ಅಲ್ಲಾಹನು ನಮ್ಮೆಲ್ಲರ ಮನಸ್ಸುಗಳಲ್ಲಿ ಪ್ರೀತಿ, ಕರುಣೆ ಮತ್ತು ಸಚ್ಚಾರಿತ್ಯವನ್ನು ತುಂಬಲಿ. ನಮ್ಮ ಯುವಕರಿಗೆ ಹೆಣ್ಣು ಮಕ್ಕಳನ್ನು ಗೌರವಿಸುವ ಸದ್ಬುದ್ಧಿಯನ್ನು ಕರುಣಿಸಲಿ ಮತ್ತು ನಮ್ಮ ಇಡೀ ನಾಡಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸದಾ ನೆನೆಸುವಂತೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ, ಪ್ರೀತಿಯ ಸಹೋದರರೇ, ಈ ವಿಡಿಯೋವನ್ನು ಇಷ್ಟವಾದರೆ ಶೇರ್ ಮಾಡಿ. ಅಲ್ಲಾಹು ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.